जय गुरु मंगल नमः स्वागत शंभु गुरु बसवलिंग महाप्रभु जय देवी पादारविंद देवी गोविंद ಎಲ್ಲ ಶರಣ ಬಂಧುಗಳಿಗೂ ಶರಣಾರ್ಥಿಗಳು. ಹಿಂದಿನ ದಿನ ಶಿವನು ನಂದೀಶ್ವರರಿಗೆ ಆ ದೇವಿಯ ರೂಪ ಲಾವಣ್ಯಗಳನ್ನು ಯಾವ ರೀತಿಯಾಗಿ ಹೇಳ್ತಾ ಇದ್ರು ಅದನ್ನು ಮುಂದುವರಿಸ್ತಾ ಇದ್ದಾರೆ. ವಜ್ರದ ಸರ, ಅದರ ಮಧ್ಯದಲ್ಲಿರುವ ಪದಕ, ದೊಡ್ಡ ಮುತ್ತುಗಳುಳ್ಳ ಕಂಠಮಾಲೆ, 3 ಎಲೆಗಳುಳ್ಳ ಹವಳದ ಸರ, ಬಾಜು, ಬಂದು, ವಂಗಿ, ಗಟ್ಟಿಯಾದ ಮುಂಗೈಯಾಭರಣ, ಕಡಗ, ಉಂಗರ ತೋರ್ತಾ ಇದ್ದ ಈ ಥರ ಪ್ರಕಾಶಿಸುತ್ತಿರುವ ದೇವಿಯನ್ನ ಮನಸ್ಸಿನಲ್ಲಿ ನೆನೆಯಿದೆ ಎಂಬುದಾಗಿ ಆ ತ್ರಿಮೂರ್ತಿಗಳಿಗೆ ಆಕಾಶವಾಣಿ ಹೇಳ್ತಾ ಇತ್ತು ಅಂತ ಹೇಳಿ ಶಿವನು ನಂದೀಶ್ವರರಿಗೆ ಹೇಳ್ತಾ ಇದ್ರು. ಇದನ್ನು ನಾವು ಮಾಡ್ತಾ ಇದ್ದು. ನಡುವಿನ ಮಧ್ಯಾಹ್ನದ ಸುವರ್ಣದ ಉಡುಗೆ ಕಾಲುಗೆಯ ಗೆಜ್ಜೆಯ, ನಡುವಿನ ಮಧ್ಯಾಹ್ನದ ಸುವರ್ಣದ ಉಡುಗೆ ಕಾಲುಗೆಯ ಗೆಜ್ಜೆಯ, ಮುಡಿಯ ಸೂಸಕರಾಗುತ್ತೆಯ ಚೌರಿಗಳ ಕೊಂಡೆಯದ, ಚೌರಿಗಳ ಕೊಂಡೆಯದ, ಒಡನೆ ತೊಟ್ಟಿಹ ಕುಪ್ಪಸದ ಮೇಲಡರಿರುವ ಕುಚ ತುಂಬಯುಗಳ ರಹಿತ ಪರತಮ್ಮವನು ನೆನೆಯೆಂದುದಾಕಾಶ, ನೆನೆಯೆಂದುದಾಕಾಶ. ನಡುವಿನ ಒಡ್ಯಾಣ, ಹಳದಿ ವರ್ಣವಾಗಿರ್ತಕ್ಕಂಥ ವಸ್ತುಗಳ ಉಡುಗೆ, ಸಪ್ಪಳ ಮಾಡುವ ಕಾರೊಳಗಿನ ಸರಪಳಿ, ಮುಡಿಯಲ್ಲಿರುವ ಜಾಲರಿ, ಹಣೆಯಲ್ಲಿ ಧರಿಸಿರುವ ಆಭರಣ, ಕೆಳಲಾಭರಣ, ಕುಪ್ಪಸದ ಮೇಲೆ ಹಡಗಿರುವ ಕುಂಭದಂತಿರುವ 2 ಕುಚಗಳುಳ್ಳ ನುಡಿರಹಿತ ಆ ಪರಬ್ರಹ್ಮವನ್ನು ಮನಸ್ಸಿನಲ್ಲಿ ನೆನೆಯಿರಿ ಎಂಬುದಾಗಿ ಆ ಆಕಾಶವಾಣಿಯ ರೂಪದಲ್ಲಿ ಜಗಜ್ಜನನಿಯಾಗಿರ್ತಕ್ಕಂಥ ದೇವಿ ಹೇಳ್ತಾ ಇದ್ರು. ಪಾಲಗಚ್ಚೆಯ ಕುಂಕುಮದ ಆ ಮೇಲೆ ಎತ್ತಿ ಹತ್ತಿರಕ ಕಸ್ತೂರಿ, ಪಾಲಗಚ್ಚೆಯ ಕುಂಕುಮದ ಮೇಲೆ ಎತ್ತಿ ಹತ್ತಿರಕ ಕಸ್ತೂರಿ, ಕಾಲು ಕೈಗಳಿಗೊಲರಿಸಿರುವ ಹರಿದ್ರಕಾಂತಿಯದ, ಹರಿದ್ರಕಾಂತಿಯದ, ಬಹಳ ಪರಿಮಳ ಗಂಧ ಮಾಲ್ಯವ ತಾಳಿರುವ ರಕ್ತಾಡಿ ಎನಿಸುವ ಮೂಲವಹ ಪರತಮ್ಮವನು ನೆನೆಯೆಂದುದಾಕಾಶ, ನೆನೆಯೆಂದುದಾಕಾಶ. ಆ ದೇವಿಯ ರೂಪಲಾವಣ್ಯವನ್ನು ವರ್ಣಿಸಲು ಕಷ್ಟವಾಗಿದೆ. ಈ ತರ ರೂಪಲಾವಣ್ಯವನ್ನು ಧರಿಸಿ ಬರ್ತಾ ಇದ್ದಾಳೆ ತಾಯಿ. ಅದನ್ನು ನಿಮ್ಮ ಮನಸ್ಸಿನಲ್ಲಿ ಜ್ಞಾಪಿಸ್ಕೊಳ್ಳಿ, ನೆನೆಸ್ಕೊಳ್ಳಿ. ಆ ತಾಯಿಯ ರೂಪಲಾವಣ್ಯವನ್ನು ಕೊಂಡಾಡಿ ಎಂಬುದಾಗಿ ಆ ಆಕಾಶವಾಣಿ ಹೇಳ್ತಾ ಇದೆ. ಹಣೆಯಲ್ಲಿರ್ತಕ್ಕಂಥ ಹಚ್ಚೆ, ಕುಂಕುಮ, ಅದರ ಮೇಲೆ ಇಟ್ಟಿರುವ ಕಸ್ತೂರಿಯ ಬೊಟ್ಟು, ಕೈಕಾಲುಗಳಿಗೆ ಒರೆಸಿರುವ ಅರಿಶಿಣದ ಹೊಳಪು, ಬಹಳ ಸುವಾಸನೆಯುಳ್ಳ ಗಂಧದ ಹೂವನ್ನು ಧರಿಸಿರುವ ಕೇಸರಿ ಬಣ್ಣದ ಶರೀರ ಉಳ್ಳವಳೆನಿಸಿರುವ ಮೂಲ ಪರಬ್ರಹ್ಮವನ್ನು ನೆನೆಯಿರಿ ಎಂಬುದಾಗಿ ಆ ಆಕಾಶವಾಣಿ ಹೇಳ್ತಾ ಇತ್ತು ಅಂತೇಳಿ ಶಿವನು ಬಸವಣ್ಣನವರಿಗೆ ಹೇಳ್ತಾ ಇದ್ದಾರೆ. ಮತ್ತು ತೋಳು ಅಷ್ಟಾದಶಗಳಾಯುಧ ಶೂಲ ಖಡ್ಗ ಕಟಾರಿ ಕುಂಥವು, ತೋಳು ಅಷ್ಟಾದಶಗಳಾಯುಧ ಶೂಲ ಖಡ್ಗ ಕಟಾರಿ ಕುಂಥವು, ತೇಲು ದಂಡವು ಚಕ್ರ ಗದೆ ಶೂಲವು ಶರಾವಳಿಯು, ಶೂಲವು ಶರಾವಳಿಯು, ಕಾಲಪಾಶವು ಮುಸಲ ಹಣೆಗೆ ವಿಶಾಲತನು ಸುಂದಿರಿಹ, ಕಾಲಪಾಶವು ಮುಸಲ ಹಣೆಗೆ ವಿಶಾಲಧನು ಸುಂದಿರಿಹ, ಕಾಲಹರ ಪರಬ್ರಹ್ಮವನು ನೆನೆಯೆಂದುದಾಕಾಶ, ನೆನೆಯೆಂದುದಾಕಾಶ. ಮತ್ತು 18 ತೋಳುಗಳಲ್ಲಿ ಬಲ್ಲೆ, ಕತ್ತಿ, ಭರ್ಜಿ, ಈಟಿ
ಉತ್ತಮವಾಗಿರ್ತಕ್ಕಂಥ ಕೋಲು, ಚಕ್ರ, ಗದೆ, ತ್ರಿಶೂಲ, ಬಾಣಸಮೂಹ, ಕಾಲಪಾಶ, ಒನಕೆ, ಢಾಲು, ವಿಸ್ತಾರವಾಗಿರ್ತಕ್ಕಂಥ ಬಿಲ್ಲು, ಮೂರೇಣಿನ ಆಯುಧ ಇವುಗಳೆಲ್ಲವನ್ನು ಹಿಡಿದಿರುವ ಯಮನನ್ನು ಕೊಂದ ಆ ಪರಬ್ರಹ್ಮವನ್ನು ನೆನೆಯಿದೆ ಎಂಬುದಾಗಿ ಆಕಾಶವಾಣಿ ಹೇಳ್ತಾ ಇದೆ. ಮತ್ತು ಪ್ರೇತದಾಸನೆಯಾದ ದೇವಿಯ ಖ್ಯಾತವೇ ಬೆಂಗಳೂರು ಭಕ್ತರ, ಪ್ರೇತದಾಸನೆಯಾದ ದೇವಿಯ ಖ್ಯಾತವೇ ಬೆಂಗಳೂರು ಭಕ್ತರ, ನಾಥೆಯಾದ ದಯಾಳು ಕೇವಲ ವಸ್ತುವೆನಿಸುವಣ, ಕೇವಲ ವಸ್ತುವೆನಿಸುವಣ. ಶ್ರೀತಳಾದಳ ಭಕ್ತಿ ಭಾವಕ್ಕೆ ಸೇತುವಾದಳ ಭವದ ಶರಣ್ಯೆ, ಈ ತೆರದ ಪರಬ್ರಹ್ಮ ಎಂಬುದಾಕಾಶ, ಎಂಬುದಾಕಾಶ. ಪ್ರೇತರೂಪ ಪಂಚಬ್ರಹ್ಮರ ಆಸನೆಯಾದ ಮೇಲಾದ ವೇದಂಗಳಲ್ಲಿ ಭಕ್ತರ ಒಡೆಯಲಾದ ಪೂರ್ಣ ದಯಾ ಸಂಪೂರ್ಣಿಸಿರುವ ಭಕ್ತಿ ಭಾವಕ್ಕೆ ಪ್ರೇಮಿಯಾದ ಜನನ ಮರಣರೂಪ ಸಂಸಾರ ಸಮುದ್ರಕ್ಕೆ ಉತ್ತಮವಾದ ಸೇತುವೆಯಾಗಿರ್ತಕ್ಕಂಥ ಈ ಪ್ರಕಾರ ಆ ಪರಬ್ರಹ್ಮ ಸ್ವರೂಪಿಣಿಯಾಗಿರ್ತಕ್ಕಂಥ ದೇವಿಯನ್ನ ಮನಸ್ಸಿನಲ್ಲಿ ಭಕ್ತಿಯಿಂದ ಧ್ಯಾನವನ್ನು ಮಾಡುವಂಥವರಾಗಿ ಅಂತ ಹೇಳಿ ಹೇಳ್ತಾ ಇದ್ರು. ಆಕಾಶವಾಣಿ ಎಂತ ಆಯ್ತು ಎಂಬುದಾಗಿ ಶಿವನು ಬಸವಣ್ಣನವರಿಗೆ ಈ ಪರ್ಯಾಗಿ ಹೇಳ್ತಾ ಇದ್ದಾರೆ. ಇಂತು ಈ ಪರಿಮೂರ್ತಿಯನ್ನು ನೀಡಿ ಅಂತರಂಗದಿ ಬಿಡದೆ ಧ್ಯಾನಿಸಿ, ಇಂತು ಪರಿಮೂರ್ತಿಯನ್ನು ನೀಡಿ ಅಂತರಂಗದಿ ಬಿಡದೆ ಧ್ಯಾನಿಸಲಿಂತು ತೋರುತ್ತಿಗಳು ಒಳಗೊಂಡೆ ಸಮನಾಗಿ, ಒಳಗೊಂಡೆ ಸಮನಾಗಿ. ಮುಂದೆ ನಿರುಗಳು ಏನು ಬೇಡಿದಳಂತು ಏವಳು ನೆನೆದ ಪೈಯಲ್ಲಿ, ಹಿಂದೆ ನಿರುಗಳು ಏನು ಬೇಡಿದಳಂತು ಏವಳು ನೆನೆದ ಪೈಯಲ್ಲಿ, ಇಂತಿರುವ ಪರಬ್ರಹ್ಮವನ್ನು ನೆನೆಯೆಂದುದಾಕಾಶ, ನೆನೆಯೆಂದುದಾಕಾಶ. ಈ ಪ್ರಕಾರವಾಗಿ ಆ ದೇವಿಯ ಮೂರ್ತಿಯಲ್ಲಿ ಅಂತರಂಗದಲ್ಲಿ ಸದಾ ಧ್ಯಾನಿಸುತ್ತಿರುವಾಗ ಒಳಗು ಹೊರಗು ಒಂದೇ ರೀತಿಯಾಗಿ ತೋರುವುದು, ಅಂದರೆ ಒಳಗೆ ನಿಂತಿದ್ದೇ ಹೊರಗೆ ತೋರುವುದೆಂಬ ನಿಯಮದಂತೆ ಮನಸ್ಸಿನಲ್ಲಿ ದೇವಿಯ ಮೂರ್ತಿಯನ್ನು ಸದಾ ಸ್ಥಿರಪಡಿಸಬೇಕು. ಬಹುಕಾಲಕ್ಕೆ ಅದೇ ಸಾಕಾರ ಮೂರ್ತಿಯಾಗಿ ಹೊರಗೆ ತೋರುವುದು, ಮುಂದೆ ನಿಂತು ನೆನೆದ ಪ್ರಕಾರ ಬೇಡಿದ್ದನ್ನು ಕೊಡುತ್ತಿರುವ ಪರಬ್ರಹ್ಮವನ್ನು ನೆನೆಯಿರಿ ಎಂಬುದಾಗಿ ಅಶಿಕ್ಷಿತವಾಗಿ ಹೇಳ್ತಾ ಇದೆ. ಮತ್ತೆ ಹರಿರೈ ದೇಹದ ವಿಚಾರವ ಮರೆಯಿರೈ ಜಾಗೃತಿ ಶುದ್ಧಿಯ, ಹರಿರೈ ದೇಹದ ವಿಚಾರವ ಮರೆಯಿರೈ ಜಾಗೃತಿ ಶುದ್ಧಿಯ, ಮರೆಯಿರೈ ಆಲಸ್ಯ ಮದಮಂದತ್ವವೆಂಬುವದ, ಮದಮಂದತ್ವವೆಂಬುವದ. ಕರೆಯಿರೈ ದೇವಿಯನು ಬಗೆ ಬಗೆ ಸುರಿಯಿರೈ ಆನಂದ ಬಾಷ್ಪವ, ಕರೆಯಿರೈ ದೇವಿಯನು ಬಗೆ ಬಗೆ ಸುರಿಯಿರೈ ಆನಂದ ಬಾಷ್ಪವ. ತೆರೆಯಿರೈ ಮಧ್ಯದಲ್ಲಿ ಮನವೆಂದುದಾಕಾಶ, ಮನವೆಂದುದಾಕಾಶ. ತ್ರಿಮೂರ್ತಿಗಳೇ, ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳ ಸ್ವರೂಪವನ್ನು ತಿಳಿಯಿರಿ, ಜಾಗೃತ್ ಸ್ವಪ್ನ ಸುಸುಪ್ತಿಯನ್ನ ಮರೆಯಿರಿ, ಆಲಸ್ಯ ಅಹಂಕಾರ ದಡ್ಡತನವನ್ನು ಬಿಡಿರಿ, ಆ ದೇವಿಯನ್ನು ಅನಂತ ನಾಮಗಳಿಂದ ಕರೆಯಿರಿ, ಆನಂದೋದಕವನ್ನು ಸುರಿಸಿರಿ, ಮನವನ್ನು ಮಹತ್ತಾದ ಅರಿವಿನ ರೂಪದಲ್ಲಿ ನೆಲೆಸಿರಿ ಎಂದು ಆ ಆಕಾಶವಾಣಿ ಹೇಳ್ತಾ ಇದೆ. ಹಾಗೆ ಶಿವನು ನಂದೀಶ್ವರನಿಗೆ ಹೇಳ್ತಾ ಇದ್ದಾರೆ. ಇಂತು ನಭವಚನವನ್ನು ಕೇಳುತ್ತಲಂತು ಕುಳಿತೆವುಗಲ್ಲ ಮನಸ್ಸಿನ, ಇಂತು ನಭವಚನವನ್ನು ಕೇಳುತ್ತಲಂತು ಕುಳಿತೆವುಗಲ್ಲ ಮನಸ್ಸಿನ, ಚಿಂತೆಯಲ್ಲವ ಬಿಟ್ಟು ಪದ್ಮಾಸನವನಳವಡಿಸಿ, ಪದ್ಮಾಸನವನಳವಡಿಸಿ. ಮುಂದೆ ಹರಿಯುವ ಚಿತ್ತವೃತ್ತಿಯನಂತು ನಿಲ್ಲಿಸಿ ದೇವಿ ಪದವೋ, ಭಜಿಸಿದೆ ವಾವು ಮೂವರು
ನಾವು ಹೀಗೆಲ್ಲ ಮಾಡಿದೆವು. ಬಸವೇಶ್ವರನೇ ಕೇಳು, ನಾವು 3 ಆಕಾಶವಾಣಿಯನ್ನು ಕೇಳಿ ಅದೇ ಕಾಲಕ್ಕೆ ಮನಸ್ಸಿನ ಎಲ್ಲ ಚಿಂತೆಯನ್ನು ಬಿಟ್ಟು ಪದ್ಮಾಸನವನ್ನು ಹಾಕಿ ಬಿಡ್ತೇವು. ಮುಂದೆ ಹರಿಯುತ್ತಿರುವ ಮನಸ್ಸಿನ ವ್ಯವಹಾರವನ್ನು ನಿಲ್ಲಿಸಿ ಎಂಬುದಾಗಿ ಆಕಾಶವಾಣಿ ಹೇಳ್ತು. ಅದೇ ರೀತಿಯಾಗಿ ನಾವು ಮನಸ್ಸಿನ ಎಲ್ಲ ವ್ಯವಹಾರವನ್ನು ತ್ಯಜಿಸಿ ಆ ದೇವಿಯ ಸ್ವರೂಪವನ್ನು ಚೆನ್ನಾಗಿ ಸ್ಥಿರಪಡಿಸಿ ಮನಸ್ಸಿನಲ್ಲಿ ಮುಂದೆ ಏನು ಮಾಡುದು ಅಂದರೆ, ಎಲೆದೆವಾಯುವನು ದೇವಿಯ ಬದಿದೆವಾಯುದಯದಲ್ಲಿ, ಎಲೆದೆವಾಯುವನು ದೇವಿಯ ಬದಿದೆವಾಯುದಯದಲ್ಲಿ, ಮೂರ್ತಿಯ ತಳೆದೆವಾ ದೃಷ್ಟಿಯನು ಪಾದಾನುಷ್ಟ ಪರ್ಯಂತ, ಪಾದಾನುಷ್ಟ ಪರ್ಯಂತ, ಬದಿದೆವಾವು ಸಂತೋಷದಲ್ಲಿ, ಕಳೆದೆವಾವು ಬಾಹ್ಯವನ್ನು ಹೃದಯದಲ್ಲಿ, ಆನಂದದಲ್ಲಿ ಮನ ಮುಳುಗಿಕೆ ಎಂದ, ಮನ ಮುಳುಗಿಕೆ ಎಂದ. ಬಸವಣ್ಣ ಪ್ರಾಣಾಯಾಮವನ್ನು ಎಳೆದೆವು, ಪ್ರಾಣವಾಯುವನ್ನು ಎಳೆದೆವು, ಇದಕ್ಕೆ ಪ್ರಾಣವಾಯು ಅಂತ ಕರೀತಾರೆ. ಸೋಹಂ ಜಪ ಅಥವಾ ಪ್ರಾಣಾಯಾಮ ಎಂದಾಗಿ ಆ ದೇವಿಯು ನಮ್ಮ ಹೃದಯದಲ್ಲಿ ಸ್ಥಿರಪಡಿಸುವವರೆಗೆ ಪ್ರಾಣಾಯಾಮವನ್ನು ಮಾಡಿ ಎಂಬುದಾಗಿ ಹೇಳಿದರು. ಅದಕ್ಕೋಸ್ಕರ ಪ್ರಾಣಾಯಾಮವನ್ನು ಮಾಡ್ತಾ ದೃಷ್ಟಿಯನ್ನ ಹೃದಯದಿಂದ ಪಾದದವರೆಗೆ, ನೆತ್ತಿಯಿಂದ ಪಾದದವರೆಗೆ ಇಟ್ಟು ಸಂತೋಷದಿಂದ ಕುಣಿದು ಬಾಹ್ಯ ನೋಟವನ್ನು ಬಿಟ್ಟು ಆತ್ಮನಲ್ಲಿ ಮನ ಮುಳುಗಿ ಆನಂದದಿಂದ ಆ ಪ್ರಕಾಶವಾಗಿರ್ತಕ್ಕಂಥ ತೇಜೋವತಿಯನ್ನ ಮನಸ್ಸಿನಲ್ಲಿ ಏಕಚಿತ್ತದಿಂದ ಧ್ಯಾನವನ್ನು ಮಾಡಿದ್ರು. ಆಗ ನನಗೆ ಆ ಪರಬ್ರಹ್ಮ ಸ್ವರೂಪದ ಸ್ವಲ್ಪ ಕುರುಹು ತಿಳಿಯುತ್ತಾ ಬಂತು ಎಂಬುದಾಗಿ ಹೇಳ್ತಾ ಇದ್ದಾರೆ. ಮತ್ತು ಏಕಚಿತ್ತದಿ ಭಜಿಸಿದವು ಜಗದೇಕ ಬ್ರಹ್ಮವ ಕೋಟಿಯುಗದು, ಏಕಚಿತ್ತದಿ ಭಜಿಸಿದವು ಜಗದೇಕ ಬ್ರಹ್ಮವ ಕೋಟಿಯುಗದು, ಮೂಕರಿಗೆ ಬೆಳರಿಯವು ಎಂದಿಗೆ ದೊರಕುವಳು ಎಂಬ, ಹರುಷರಸತೆಯು ಮೂಕತನ ಹೊಂದಿದುದು ದೈವ್ಯ, ನಾಗುವಾದೆವು ಹರುಷರಸತೆಯು ಮೂಕತನ ಹೊಂದಿದುದು ದೈವ್ಯ, ಹೇಗಿದುದು ಕದಡಿ ಚಿತ್ತ ಕದಡಿದುದು ಎಂದ, ಕದಡಿದುದು ಎಂದ. ಆಹೋ ಬಸವೇಶ್ವರ, ಜಗತ್ತಿಗೆ ಒಬ್ಬನಾಗಿರ್ತಕ್ಕಂಥ ಬ್ರಹ್ಮನನ್ನು ಮನಸ್ಸಿಂದ ಧ್ಯಾನಿಸ್ತಿದ್ವು. ಆದರೆ 1 ಕೋಟಿ ಯುಗಗಳು ಅಳಿದರೂ ಕೂಡ ನಮಗೆ ಆ ದೇವಿಯ ಸ್ವರೂಪ ಕಾಣಿಸಲಿಲ್ಲ. ಎಂದಿಗೆ ದೊರಕುವಳು ಎಂದು ಗಾಬರಿಯಾದವು, ತೊಂದರೆ ಒಳಗಾದವು. ಆನಂದ ಸ್ವರೂಪವನ್ನು ಮೌನವನ್ನು ಹೊಂದಿತು, ಧೈರ್ಯವು ಉಬ್ಬಸಗುತ್ತಿತ್ತು, ಮನಸ್ಸು ಚಿಂತೆಯಿಂದ ಚಂಚಲವುಳ್ಳದ್ದಾಯಿತೆಂದು ಶಿವನು ನುಡಿದರು. ಈ ಮತ್ತೆ ಏನು ಮಾಡುದು, 1 ಕೋಟಿ ಯುಗಗಳು ಮುಗಿದ್ರು ಕೂಡ ಆ ದೇವಿನ ನಮ್ಮ ಕೈ ಕಾಣಕ್ಕಾಗಲಿಲ್ಲ. ಆಗ ಧೈರ್ಯವನ್ನು ಕಳ್ಕೊಳ್ತಾ ಇದ್ವಿ ನಾವು. ಮತ್ತೆ ಆಕಾಶವಾಣಿ ಆಯಿತು. ಧೈರ್ಯದಿಂದ ದೇವಿಯ ಅಂಗಡಿಯನ್ನ ಒತ್ತಿ ವಾಯುವನ್ನು ಎತ್ತಿ ನಿಲ್ಲಿಸಿ ಕುಂಭಕದಲ್ಲಿ ನಾದೋಂಕಾರದಿಂದ ನೋಡಿ ಎಂಬುದಾಗಿ. ಮತ್ತೆ ಧೈರ್ಯದಿ ದೇವಿ ಅಂಗಡಿಯನ್ನೊತ್ತಿ ಕಿತ್ತರಿ ಕಿರಿದು ವಾಯುವ, ಮತ್ತೆ ಧೈರ್ಯದಿ ದೇವಿ ಅಂಗಡಿಯನ್ನೊತ್ತಿ ಕಿತ್ತರಿ ಕಿರಿದು ವಾಯುವ, ನೆತ್ತಿ ಕುಂಭಕದಲ್ಲಿ ನಾದೋಂಕಾರವ ಸ್ವರದ, ನಾದೋಂಕಾರವ ಸ್ವರದ, ಮೊತ್ತ ಕೇಳುತ್ತ ಕಳೆಯ ಬೆಳಗುಗಳೊತ್ತು ತಲೆ ಮೂರ್ತಿಯಲ್ಲಿ ಮನತ, ಮೊತ್ತ ಕೇಳುತ್ತ ಕಳೆಯ ಬೆಳಗುಗಳೊತ್ತು ತಲೆ ಮೂರ್ತಿಯಲ್ಲಿ ಮನತ, ಸುತ್ತೆ ಕೈ ಸೆಗೈಗಳು ಕೆಲ ದಿವಸಂತು ತೇಲಿಂದ, ಕೆಲ ದಿವಸಂತು ತೇಲಿಂದ. ಮತ್ತೆ ನಾವು 3 ಜನಗಳು ಕೂಡ ಬ್ರಹ್ಮ ವಿಷ್ಣು ಮಹೇಶ್ವರಿ 3 ಜನ ಸೇರಿ ಆ ದೇವಿಯನ್ನ ದೃಷ್ಟಿಯಿಂದ ನೋಡಲಿಕ್ಕೆ ನಮಗೆ ಸಾಧ್ಯವಾಗಿಲ್ಲ. ಮತ್ತೆ ಧೈರ್ಯದಿಂದ ಪ್ರಾಣ ಹೋಗುವ ಬಲತ್ಕಾರ ಬಂದರೂ ಕೂಡ ಆ ಕುಂಭಕದಲ್ಲಿ ವಾಯುವನ್ನು ಮೇಲೆ ಎತ್ತಿ ನಿಲ್ಲಿಸಿ ಮೂಲ ಕುಂಡಲಿಯಲ್ಲಿ ನಾದೋಂಕಾರ ಸ್ವರಗಳ ಸ್ವರೂಪವನ್ನು ಕೇಳುತ್ತಾ
ಮೂರ್ತಿಯಲ್ಲಿ ಜ್ಞಾನ ಪ್ರಕಾಶ ಬೆಳಕನ್ನು ಹತ್ತಿಕ್ಕಿ ಮನಸ್ಸು ಮೂರ್ತಿಯನ್ನೇ ಸುತ್ತುವರಿಯಿತು ಕೈವಶವಾಗುವಂತೆ ಕೆಲ ದಿವಸ ಮಾಡಿರೆಂದು ಶಿವನು ಹೇಳಿದನು. ನಿಷ್ಠೆ ಎಷ್ಟೇ ಕಷ್ಟ ಬಂದರೂ ಪ್ರಾಣ ಹೋಗುವಂತಹ ಸಮಯ ಬಂದರೂ ದೇವರ ದರ್ಶನ ಮಾಡಿಕೊಳ್ಳದೆ ಬಿಡಲಿಕ್ಕಿಲ್ಲವೆಂಬ ನಿಷ್ಠೆಯುಳ್ಳವರಿಗೆ ಮಾತ್ರ ಈ ಪರಬ್ರಹ್ಮ ಸ್ವರೂಪವು ಕಾಣುವುದು, ಇಲ್ಲದೆ ಹೋದರೆ ಆಡಂಬರದ ಕಥೆಗೆ ಕಾಣುವುದಿಲ್ಲ ಎಂಬುದಾಗಿ ಶಿವನು ಬಸವೇಶ್ವರನಿಗೆ ಹೇಳ್ತಾ ಇದ್ದಾರೆ. ಮತ್ತು ಕೋಟಿ ಯುಗಗಳು ಕಳೆದರೂ ಕೂಡ ನಮಗೆ ದೇವಿಯ ದರ್ಶನ ಆಗ್ತಾ ಇರುವಲ್ಲ ಅಂತೇಳಿ ಮನಸ್ಸನ್ನು ಇನ್ನೂ ಗಟ್ಟಿ ಮಾಡಿ ಆ ಕಣ್ಣನ್ನು ತೆರೆದು ನೋಡ್ತಾ ಇದ್ದು, ಆದರೂ ಕೂಡ ದೇವಿ ಕಾಣ್ತಾ ಇಲ್ಲ. ತೆರೆಗೆವ ಕಣ್ಣುಗಳ ದೇವಿಯು ಬರುತ್ತಿಹಳು ಎಂತೆಂದು ಕಾಣಲಿ, ಕರೆಗೆವ ಬಗೆ ಬಗೆಯ ನಾಮಾವಳಿಯ ಸ್ತುತಿಗಳೇ, ನಾಮಾವಳಿಯ ಸ್ತುತಿಗಳೇ. ನೆರೆದೆವ ದೇಹಗಳ ಮತ್ತೆಯು ಹರಿದೆವ ಸಂಶಯವ ಮೂರ್ತಿಯ, ತೆರೆದೆವ ತೆರದಿಯದೆ ಬಸವೇಶಕ್ಕೆ ಬಸವೇಶಕ್ಕೆ ಹೀಗೆ ಬಹಳ ಸಂಕಟವಾಗ್ತಾ ಇತ್ತು ಮನಸ್ಸಿಗೆ. ಆ ದೇವಿ ಯಾವಾಗ ಕೂತಳು, ಯಾವಾಗ ನೋಡ್ತೇನೋ, ಇಷ್ಟೆಲ್ಲ ಮಾಡಿದ್ರು ಕೂಡ ದೇವಿ ನಮಗೆ ಕಾಣ್ತಾ ಇಲ್ವಲ್ಲ ಅಂತ ಹೇಳಿ ದೇವಿ ಬರುತ್ತಿರುವಳೋ ಎಂದು ಕಣ್ಣುಗಳನ್ನು ತೆರೆದು ನೋಡೋಣ ಅಂತೇಳಿ ನೋಡ್ತಾ ಇದ್ರು. ಆದರೂ ಕೂಡ ಕಾಣಲಿಲ್ಲ. ಬೇರೆ ಬೇರೆ ನಾಮ ಸಮೂಹಗಳಿಂದ ಸುತ್ತ ಆ ದೇವಿನ ಕರೆದವು. ಮತ್ತೆ ದೇಹಗಳನ್ನೇ ಮರೆತು ಬಿಟ್ಟು ನಮ್ಮ ದೇಹವನ್ನು ನಾವೇ ಮರೆತು ನಾವೆಲ್ಲಿದ್ದೀವಿ ಅಂತಕ್ಕಂಥದ್ದನ್ನೇ ಮರೆತು ಮತ್ತು ಬಾಹ್ಯ ಪ್ರಪಂಚದ ವರ್ತನೆಯನ್ನೆಲ್ಲ ಮರೆತು ಆ ದೇವಿಯ ನಾಮವನ್ನೇ, ಆ ದೇವಿಯ ಮೂರ್ತಿಯನ್ನೇ ಮನಸ್ಸಿನಲ್ಲಿ ಸ್ಥಿರಪಡಿಸಿ ಹೀಗೆ ಬಸವೇಶ ಈ ಪ್ರಕಾರವಾಗಿ ಮಾಡ್ತಾ ಇದ್ದು ಆ ದೇವಿಯನ್ನು ನೋಡಬೇಕು ಅಂತ ಹೇಳಿ ಕೇಳ್ತಾ ಇದ್ರು. ಆಮೇಲೆ ನಮಗೆ ಸಂಕಟವಾಗ್ತಾ ಇತ್ತು. ಇಷ್ಟು ದಿವಸವಾದ ನಮ್ಮನ್ನು ಬಿಟ್ಟು ಹೋಗಿ ಆ ತಾಯಿಯ ದರ್ಶನವಾಗಲಿಲ್ವಲ್ಲ ಅಂತ ಹೇಳಿ ಮತ್ತೆ ಹಂಬಲಿಸ್ತಾ ಇದ್ದು, ಅಳುತ್ತಾ ಇದ್ದು ನಾವು. ಯಾಕೆ ಕಾಣಿಸೆ ಎಮ್ಮ ರಕ್ಷಿಸಲು ಯಾಕೆ ತೋರಿಸೆ ತನುಮನೆಮ್ಮನು, ಯಾಕೆ ಕಾಣಿಸೆ ಎಮ್ಮ ರಕ್ಷಿಸಲು ಯಾಕೆ ತೋರಿಸೆ ನಮ್ಮ ತನುಮನು, ಯಾಕೆ ಮರದಿಗೆ ಯಾಕೆ ಕೇಳಲಿ ಬಲ್ಲೆ ಮಾತನ್ನ ಬಲ್ಲೆ ಮಾತಿನ, ಯಾಕೆ ಬರಬಲ್ಲೆ ಮಗೆ ಅಭಯವನ್ಯಾಕೆ ನೀಯಲಿ ಬಲ್ಲೆ ಎಮ್ಮನು, ಯಾಕೆ ಪುಟ್ಟಿಸಿದೆಂದು ನಾವೆಲ್ಲ, ಯಾಕೆ ಪುಟ್ಟಿಸಿದೆಂದು ಹಂಬಲಿಸಿದೆವು ನಾವೆಲ್ಲ. ಮಾ ಜಗನ್ಮಾತೆ, ನಮ್ಮ ಚಿಕ್ಕ ಮಕ್ಕಳನ್ನು ಇಲ್ಲಿ ಬಿಟ್ಟು ಭೂಮಿಯಲ್ಲಿ ಎಲ್ಲಿ ಕಾಣೆಯಾಳೆ, ನೀನು ಯಾಕೆ ನಮಗೆ ಅಭಯವನ್ನು ಕೊಡ್ತಾ ಇಲ್ಲ, ನಿನ್ನ ರೂಪವನ್ನು ನಮಗೆ ಯಾಕೆ ತೋರಿಸ್ತಾ ಇಲ್ಲ, ನಮ್ಮನ್ನು ಯಾಕೆ ಮರೆತು ಬಿಟ್ಟಿದ್ದೀಯಾ ನೀನು, ನಮ್ಮ ಮಾತನ್ನು ಯಾಕೆ ಕೇಳ್ತಾ ಇಲ್ಲ, ಏನು ಕಾರಣ, ನಮಗೆ ಏನಾದರೂ ತಪ್ಪನ್ನು ಮಾಡ್ತಾ ಇದ್ದೇವಾ, ಯಾಕೆ ಬರ್ತಾ ಇಲ್ಲ ನೀನು ಎಂದು ನಮಗೆ ಆ ತಾಯಿಯನ್ನು ನೆನೆದು ಬಹಳ ಸಂಕಟವಾಗಿ ಅಳುವುದಕ್ಕೆ ಪ್ರಾರಂಭವನ್ನು ಮಾಡಿದೆವು. ಆಗ ಆ ದೇವಿಗೆ ನಮ್ಮ ಈ ಮಕ್ಕಳ ಸಂಕಟ ಕೇಳಿರಬಹುದು. ಆಗ ಒಂದು ಕಡೆ ಇಂತು ಬಹುಕಾಲದಲ್ಲಿ ದೇವಿಯನ್ನಂತೂ ಬಲಿಸುತ್ತಿರಲು, ಇಂತು ಬಹುಕಾಲದಲ್ಲಿ ದೇವಿಯನ್ನಂತೂ ಬಲಿಸುತ್ತಿರಲು, ಬಲಗನ್ನಂತೂ ಹಾಡಿತು ಬಲವು ಎಂಬದರಿತ್ತು ಮೂವರಿಗೆ, ಬದರಿತ್ತು ಮೂವರಿಗೆ. ಚಿಂತೆ ಬಿಡಿ ಬಿಡಿ ದೇವಿ ಬಂದಳು ಎನ್ನುತ್ತಾ ಆಕಾಶವದರಲು, ಚಿಂತೆ ಬಿಡಿ ಬಿಡಿ ದೇವಿ ಬಂದಳು ಎನ್ನುತ್ತಾ ಆಕಾಶವದರಲು, ಅಂತರಂಗದಿ ನೆನೆದಳು ಚಿದಾನಂದನ ಆತ್ಮಗುರುವರನ, ಆತ್ಮಗುರುವರನ. ಮತ್ತೆ ದೇವಿ ಹೇಳಿದ ಪ್ರಕಾರ ಬಹುಕಾಲ ದೇವಿನ ಧ್ಯಾನವನ್ನು ಮಾಡ್ತಾ ಇರುವಾಗ ಮೂವರಿಗೆ ಶುಭ ಸೂಚಕವಾಗಿರ್ತಕ್ಕಂಥ ಸೂಚನೆಗಳು ಸಿಕ್ಕಿದವು. ಬಲಗಣ್ಣು ಅದುರ್ತಾ ಇತ್ತು, ಬಲ ಭುಜಗಳು ನಡುತ್ತಾ ಇತ್ತು. ಚಿಂತೆಯನ್ನು ಬಿಡಿಬೀಗೋ ದೇವಿ ಬಂದಳೆಂದು ಆಕಾಶ
ಆಕಾಶವಾಣಿ ಮತ್ತೆ ನುಡಿಯಿತು. ಆ ಅಂತರಂಗದಲ್ಲಿ ಚಿರಾನಂದವುಳ್ಳ ಆ ಶ್ರೇಷ್ಠ ಗುರುಗಳನ್ನ ನಾವು ನೆನೆಯುತ್ತಾ ಆ ದೇವಿಯನ್ನು ಸ್ಥಿರಪಡಿಸಿ ಆತ್ಮಾನಂದವನ್ನು ಪಡಿತಾ ಇದ್ದು ಎಂಬುದಿಗೆ ಆ ಬಸವಣ್ಣನವರಿಗೆ ಶಿವನು ಹೇಳ್ತಾ ಇದ್ದರು. ಹೀಗೆ 1,000,000 ಯುಗಗಳು ಮುಗಿಗೋದ್ರು ಕೂಡ ತ್ರಿಮೂರ್ತಿಗಳು ಆ ತಾಯಿಯನ್ನು ಜಗನ್ಮಾತೆಯನ್ನು ನೋಡಲಿಕ್ಕಾಗಲಿಲ್ಲ ಅಂದ ಕಾಲದಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ನಮ್ಮಂಥವರಿಗೆ ಅದು ಕಷ್ಟ ಸಾಧ್ಯ. ಅದಕ್ಕೋಸ್ಕರ ಆ ತ್ರಿಮೂರ್ತಿಗಳು ಏನು ಮಾಡಿದ್ದಾರೋ ಅಂತ ಕೆಲಸವನ್ನು ಮಾನವರು ಇವತ್ತು ಕೂಡ ಮಾಡಿದರೆ ಆ ದೇವಿಯನ್ನು ನೋಡಬಹುದು. ಇಲ್ಲ ಅಂತಂದರೆ ಆ ದೇವಿಯ ಸ್ವರೂಪವನ್ನು ಅರಿಯೋದಕ್ಕೆ ಯಾರಿಗೂ ಸಾಧ್ಯವಿಲ್ಲ ಅಂತ ಹೇಳ್ತಾ ಎಂಬುದಿಗೆ ಇವತ್ತಿನ ಕಥಾ ವಿಚಾರವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಮತ್ತೆ ನಾಳೆ ಮುಂದುವರಿತಾ ಇದೆ ಅಂತ ಹೇಳ್ತಾ ಇವತ್ತಿನ 1ನೇ ಅಧ್ಯಾಯ ಮುಕ್ತಾಯವಾಗ್ತಾ ಇದೆ. ಮಂಗಳವನ್ನು ಮಾಡ್ತಾ ಕಥೆಯನ್ನು ಮುಗಿಸ್ತಾ ಇದ್ದೇವೆ. ಜಯ ಜಯ ಮಂಗಳವಾಗಿದೆ, ಶಿವ ಶಿವ ಮಂಗಳವಾಗಿದೆ, ಹರ ಹರ ಮಂಗಳವಾಗಿದೆ. ಕಂಗಳ ಕೊನೆಯಳು ದೊಡ ದೊಡ ಹೊಳೆಯುವ, ಕಂಗಳ ಕೊನೆಯಳು ದೊಡ ದೊಡ ಹೊಳೆಯುವ, ತಿಂಗಳ ಬೆಳಕಿನ ತಿಳಿ ರಸವು ಕೃತ, ತಿಂಗಳ ಬೆಳಕಿನ ತಿಳಿ ರಸವು ಕೃತ. ಮಂಗಳವಾಗಿದೆ, ಜಯ ಜಯ ಮಂಗಳವಾಗಿದೆ, ಶಿವ ಶಿವ ಮಂಗಳವಾಗಿದೆ, ಹರ ಹರ ಮಂಗಳವಾಗಿದೆ. ಸೂಕ್ಷ್ಮ ದ್ವಾರದೊಳಗೆ ಸೇರಿ, ಸೂಕ್ಷ್ಮ ದ್ವಾರದೊಳಗೆ ಸೇರಿ, ಸಿರದಳ ಪದ್ಮ ಸಿಂಹಾಸನ, ಸಿರದಳ ಪದ್ಮ ಸಿಂಹಾಸನ, ಉರಿ ಬ್ರಹ್ಮಾನಂದ ಪದವಿಯ ಸೇರಲು, ಉರಿ ಬ್ರಹ್ಮಾನಂದ ಪದವಿಯ ಸೇರಲು. ಮಂಗಳವಾಗಿದೆ, ಜಯ ಜಯ ಮಂಗಳವಾಗಿದೆ, ಶಿವ ಶಿವ ಮಂಗಳವಾಗಿದೆ, ಹರ ಹರ ಮಂಗಳವಾಗಿದೆ. ತೀರತೆಯ ಮುಗ ಭಕ್ತಿ, ಭಕ್ತಿಗೆ ಎರಕವದಿರ ತೈಲ, ಭಕ್ತಿಗೆ ಎರಕವದಿರ ತೈಲ. ಎರಡು ಒಂದಾಗಿರಲರುವೆಂಬ ಜ್ಯೋತಿಯು, ಎರಡು ಒಂದಾಗಿರಲರುವೆಂಬ ಜ್ಯೋತಿಯು, ಪ್ರಿಯರು ತಾಮಸ ತಲೆ ಅಡಿದು, ಪ್ರಿಯರು ತಾಮಸ ತಲೆ ಅಡಿದು. ಮಂಗಳವಾಗಿದೆ, ಜಯ ಜಯ ಮಂಗಳವಾಗಿದೆ, ಶಿವ ಶಿವ ಮಂಗಳವಾಗಿದೆ, ಹರ ಹರ ಮಂಗಳವಾಗಿದೆ. ಬೆಳಗುವ ಪರಿಮಳ ಚೇತಡೆಯು, ಬೆಳಗುವ ಪರಿಮಳ ಚೇತಡೆಯು. ಕವಿಗಳ ಪಾದಗಳು ಬೆಳಗುವ ಪರಿಮಳ ಚೇತಡೆಯು, ಬೆಳಗುವ ಪರಿಮಳ ಚೇತಡೆಯು. ಕವಿಗಳ ಹೊರಗೆ ಬೆಂಬುಲ ತೋರದ, ಕವಿಗಳ ಹೊರಗೆ ಬೆಂಬುಲ ತೋರದ, ವಿರಳ ಗುರು ಮಹಾಲಿಂಗನ ತೇಜವೇ, ವಿರಳ ಗುರು ಮಹಾಲಿಂಗನ ತೇಜವೇ. ಮಂಗಳವಾಗಿದೆ, ಜಯ ಜಯ ಮಂಗಳವಾಗಿದೆ, ಶಿವ ಶಿವ ಮಂಗಳವಾಗಿದೆ, ಹರ ಹರ ಮಂಗಳವಾಗಿದೆ. ಕಂಗಳ ಕೊನೆಯಳು ತಳ ತಳ ಹೊಳೆಯುವ, ಕಂಗಳ ಕೊನೆಯಳು ತಳ ತಳ ಹೊಳೆಯುವ, ತಿಂಗಳ ಬೆಳಗಿನ ತಿಳಿರಸವೋ ಕೃತ, ತಿಂಗಳ ಬೆಳಗಿನ ತಿಳಿರಸವೋ ಕೃತ. ಮಂಗಳವಾಗಿದೆ, ಜಯ ಜಯ ಮಂಗಳವಾಗಿದೆ, ಶಿವ ಶಿವ ಮಂಗಳವಾಗಿದೆ, ಹರ ಹರ ಮಂಗಳವಾಗಿದೆ. ಸುಂದರಾಯ ನಮಃ ಪಾರ್ವತಿ ಪದಯೇ ಹರ ಹರೇ. ಶಂಭೋ ಕುಸುಮ ಸರ್ವಲಿಂಗ ಮಹಾಪ್ರಭು ಪ್ರಭು ಜಯ ದೇವಿ ಪಾದಾವಿಂದರೇ